ಕ್ವಾಲಿಟಿ ಕಾರ್ ಝೋನ್ ಅಲ್ಲಿ ಇವತ್ತಿನ ಫಸ್ಟ್ ಕಾರು ಹೇಳಿ ಸರ್. ಸರ್ ಫಿಯಟ್ ಲೀನಿಯಾ 2009 ಮಾಡಲ್. ಓಕೆ, ಗಾಡಿ ಬನ್ನಿ ಫುಲ್ಲಿ ಟಾಪ್ ಅಂಡ್ ಲೋಡೆಡ್ ವಿತ್ ಡ್ಯುಯಲ್ ಏರ್ ಬ್ಯಾಗ್, ABS, ರೇರ್ AC, ಅಲೋವಿಲ್ಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್. ಟೈರ್ ಪರ್ಸೆಂಟೇಜ್ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 90% ಟೈರ್ ಇದೆ. ಹೊಸ ಬ್ಯಾಟ್ರಿ ಇದು ಕಾರ್ಡ್ ಕೊಡ್ತೀನಿ. ಗಾಡಿ ಬನ್ನಿ ಪೆಟ್ರೋಲ್. ನೀವು ಗಾಡಿ ಓಡಿಸಿದೆ ಅಂದ್ರೆ ನಿಮ್ಗೆ ಗೊತ್ತೇ ಆಗಲ್ಲ ಗಾಡಿ ಸ್ಟಾರ್ಟ್ ನಲ್ಲಿ ಇದೆ, ಆಫ್ ನಲ್ಲಿ ಇದೆ, ಆ ತರ ಮೇಂಟೈನ್ ಆಗಿದೆ ಸರ್. ಅಷ್ಟು ಸ್ಮೂತ್ ಇದೆ. ಸ್ಮೂತ್ ಇದೆ. ಪ್ರೈಸಿಂಗ್ ಅಂದ್ರೆ ಹಬ್ಬ ಬರ್ತಾ ಇದೆ, ಹಬ್ಬಗೋಸ್ಕರ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. ಬರೀ ಸ್ಯಾಂಟ್ರೋ ಪ್ರೈಸ್ ನಲ್ಲಿ ಏರ್ ಬ್ಯಾಗ್ ಇರೋದು ಗಾಡಿ ಕೊಡ್ತೀನಿ ಸರ್. ಗಟ್ಟಿ ಇರೋದು ಬರೀ 1,45,000 ನಲ್ಲಿ ಫಿಯಟ್ ಲೀನಿಯಾ ನಿಮ್ಗೆ ಮುಗಿಸ್ಕೊಡ್ತೀನಿ. 1,45,000 ಆರಾಮಾಗಿ 14-15 ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸೆಡನ್ ಗಾಡಿ ಇದಾಗಿರುತ್ತೆ. ಸ್ಯಾಂಟ್ರೋ ಜಿಂಗ್ K04 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, 16 ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ಇದ್ರ ಬಗ್ಗೆ ಡೀಟೇಲ್ ಸರ್. ಇದು 2008 ಮಾಡಲ್, 8 ಮಾಡಲ್, ಜಿಂಕ್ ವೇರಿಯಂಟ್, 2 ಡೋರ್, ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. 60 to 70% ಟೈರ್ ಇದೆ. ಸರ್ವಿಸ್ ನೋಡಿದೆ ಅಂದ್ರೆ ತುಂಬಾ ಚೀಪ್. ಸ್ಯಾಂಟ್ರೋಗೆ ಎಲ್ಲರಿಗೂ ಗೊತ್ತಿರುತ್ತೆ. ಅಂಡ್ ಮೈಲೇಜ್ ನಿಮ್ಗೆ 18 ಇಂದ 20 ಖಂಡಿತ ಸಿಗುತ್ತೆ. ನಿಮ್ ವೀಕ್ಷಕರಿಗೆ ಪ್ರೈಸಿಂಗ್ 8 ಮಾಡಲ್ ಸ್ಯಾಂಟ್ರೋ ಬರೀ 1 ಲಕ್ಷಗೆ ಮಾಡಿಸ್ಕೊಡ್ತೀನಿ ಸರ್. 1 ಲಕ್ಷಗೆ ವಿತೌಟ್ FC ಇನ್ಶೂರೆನ್ಸ್. ವಿತ್ FC ಇನ್ಶೂರೆನ್ಸ್ 1,20,000ಗೆ. ನೀವು ಇದೇ ಗಾಡಿ ಮಾರ್ಕೆಟ್ ನಲ್ಲಿ ನೋಡಿದ್ರೆ 1,80,000 ಹೇಳ್ತಾರೆ. ಹೌದು. ಸೊ ಅಲ್ಲಿಗೆ ನಿಮಗೆ ತುಂಬಾನೇ ಕಡಿಮೆ ಬಜೆಟ್ ಅಲ್ಲಿ, ಅದು ಕೂಡ 1 ಲಕ್ಷ ರೇಂಜ್ ಅಲ್ಲಿ ನಿಮಗೆ ಸ್ಯಾಂಟ್ರೋ ಸಿಗುತ್ತೆ. ಅದು ಕೂಡ 2009 ಮಾಡೆಲ್, 2008 ಮಾಡೆಲ್. ನೋಡಿ, ಇಂಟ್ರೆಸ್ಟ್ ಕರೆ ಮಾಡಬಹುದು. ನೆಕ್ಸ್ಟ್ ರೆನಾಲ್ಟ್ ಕ್ವಿಡ್ K20 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. 2016 ಮಾಡೆಲ್, ಸಿಂಗಲ್ ಓನರ್ ಗಾಡಿ ವಿತ್ ಹೊಸ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ ಆಡ್ ಮಾಡಿದ್ದಾರೆ ಕಸ್ಟಮರ್. ಸ್ಕ್ರೀನ್ ಟಚ್ ಸಿಸ್ಟಮ್ ಇದೆ, ಪವರ್ ವಿಂಡೋ ಇದೆ, ಪವರ್ ಸ್ಟೇರಿಂಗ್ ಇದೆ. 90 to 80% ಇದಿದೆ. ಈ 18 ಇಂದ 20 ಮೈಲೇಜ್ ಸಿಗುತ್ತೆ ನಿಮ್ಗೆ. ಗಾಡಿ ಮಾತ್ರ A1 ಮೇಂಟೈನ್ ಆಗಿದೆ. ₹1 ಖರ್ಚಿಲ್ಲ, ಬರೀ ಪೆಟ್ರೋಲ್ ಹಾಕಿ ಓಡಿಸ್ಬೇಕು, ಆ ಪ್ರಕಾರ ಮೇಂಟೈನ್ ಆಗಿದೆ ಸರ್. ಸಿಂಗಲ್ ಓನರ್ ಸರ್. ಮಾರ್ಕೆಟ್ ನಲ್ಲಿ 3 ಲಕ್ಷ ಹೇಳ್ತಾರೆ ಸಿಂಗಲ್ ಓನರ್ ಇದ್ರೆ. ನಮ್ ಕಡೆ ನೀವು ತಗೊಂಡ್ರಂದ್ರೆ ಬರೀ 2,70,000, 2,70,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ. ಲೋನ್ಗೆ ಹೋಗ್ದಂದ್ರೆ 0 ಡೌನ್ ಪೇಮೆಂಟ್ ನಲ್ಲಿ ಖಂಡಿತ ಮಾಡಿಸ್ಕೊಡ್ತೀನಿ, ಪ್ರೊಫೈಲ್ ಚೆನ್ನಾಗಿದ್ರೆ. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಈ ರೆನಾಲ್ಟ್ ಕ್ವಿಡ್ ಕೂಡ ಸಿಗುತ್ತೆ. 20 ಪ್ಲಸ್ ಅಂದ್ರೆ 20ಗಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅದು ಕೂಡ RXT ವೇರಿಯಂಟ್. ನೋಡಿ, ಇಂಟ್ರೆಸ್ಟ್ ಕರೆ ಮಾಡಬಹುದು. ನೆಕ್ಸ್ಟ್ ಮಾರುತಿ ಸುಜುಕಿ ರಿಡ್ಜ್ K51 ರಿಜಿಸ್ಟರ್ಡ್ ವೆಹಿಕಲ್. ಅದು ಕೂಡ ನಿಮಗೆ VDI ZDI ಸರ್. ಇದು ಫುಲ್ಲಿ ಟಾಪ್ ಅಂಡ್ ಲೋಡೆಡ್ ಗಾಡಿ. 2013 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜಿನ್. 70,000 ರೆಕಾರ್ಡೆಡ್ ಓಡಿದೆ. ಡೀಸೆಲ್ ಇಂಜಿನ್ ಸಾರಿ. ಇದು ZDI ಟಾಪ್ ಅಂಡ್ ಡ್ಯುಯಲ್ ಏರ್ ಬ್ಯಾಗ್. ಓಕೆ, ಇವ್ರಿಗೆ ಹುಷಾರಿಲ್ಲ, ಸೊ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಗೆ ಇದ್ರಲ್ಲಿ ಅಲೋವಿಲ್ಸ್ ಬರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ಮೈಲೇಜ್ 18-20 ಪ್ಲಸ್ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ತುಂಬಾನೇ ಲೋ ಮೇಂಟೆನೆನ್ಸ್ ಗಾಡಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲರಿಗೂ ಕೂಡ ಗೊತ್ತಾ ಇರುತ್ತೆ, ಮಾರುತಿ ಸುಜುಕಿ ಬಗ್ಗೆ ಹೇಳುವಂತ ನೆಸೆಸಿಟಿ ಇರೋದಿಲ್ಲ. ಪ್ರೈಸ್ ಸರ್ ಇದು ಸರ್. ಪ್ರೈಸ್ ನಲ್ಲಿ ನಿಮ್ಗೆ ಬರೀ 3,30,000ಗೆ ಮುಗಿಸ್ಕೊಡ್ತೀನಿ. 13 ಮಾಡಲ್ ZDI. ಓಕೆ, 13 ಮಾಡಲ್ ZDI. ಎಷ್ಟು ಓಡಿದೆ ಸರ್ ಅದು? ಸರ್ 70,000 ರೆಕಾರ್ಡೆಡ್ ಓಡಿದೆ. ಸೆಕೆಂಡ್ ಓನರ್ ಆಗಿದೆ. 2013 ಮಾಡಲ್. ನಿಮ್ ವೀಕ್ಷಕರೇ, ನಿಮ್ ಚಾನೆಲ್ ಮುಖಾಯಿಂದ ಬಂದ್ರೆ ಖಂಡಿತ ಹಬ್ಬ ಇದೆ. ಹಬ್ಬನಲ್ಲಿ ಏನಾದ್ರು ನಮ್ ಕಡೆಯಿಂದ, ನಮ್ ಕೈಯಿಂದ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿಗೆ ಮಾಡಿಸ್ಕೊಡ್ತೀನಿ. ಓಕೆ, ಗಾಡಿಗಳಲ್ಲಿ ಒಳ್ಳೆ ಕಂಡೀಷನ್ ಇರುತ್ತೆ. ಏನಪ್ಪಾ ಅಂದ್ರೆ ನೀವು ನೋಡ್ತಾ ಬಹುದು, ಪಕ್ಕದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಧೂಳ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಗಾಡಿ ಬೇರೆ ತರ ಕಾಣಿಸ್ಬೋದು. ಬಟ್ ಬಂದು ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ, ತದನಂತರ ನಿಮ್ಗೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತೇ ಆಗುತ್ತೆ. ನೆಕ್ಸ್ಟ್ ಸರ್. ಸರ್ 2016 ಮಾಡಲ್, ಸೆಕೆಂಡ್ ಓನರ್, 4 ಡೋರ್, ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್, AC, ಹೊಸ ಬ್ರ್ಯಾಂಡ್ ನ್ಯೂ ಟೈಲ್ಸ್, ಸೀಟ್ ಕವರ್ಸ್ ಎಲ್ಲ ಇದೆ ಗಾಡಿನಲ್ಲಿ. ಗ್ರ್ಯಾಂಡ್ 8 ಇದು 16 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಆಲ್ಮೋಸ್ಟ್ ನ್ಯೂ ಟೈರ್ಸ್ ಆಡ್ ಆಗಿದೆ ಗಾಡಿನಲ್ಲಿ. ನಿಮ್ಗೆ 18 ನಿಮ್ಗೆ ಪಕ್ಕಾ ಮೈಲೇಜ್ ಸಿಗತ್ತೆ. ಪ್ರೈಸಿಂಗ್ ನಲ್ಲಿ ನಿಮ್ಗೆ ಫೈನಲ್ ಪ್ರೈಸ್ ಮಾಡಿಸ್ಕೊಡ್ತೀನಿ. 3,90,000ಗೆ ಮುಗಿಸ್ಕೊಡ್ತೀನಿ ಸರ್. 16 ಮಾಡಲ್, 3,90,000ಕ್ಕೆ 16 ಮಾಡಲ್ Hyundai Grand i10 ಸಿಗುತ್ತೆ. ಮೈಲೇಜ್ ಅಲ್ಲಿ ಆಲ್ರೆಡಿ ತಿಳಿಸಿದ್ದಾರೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡಬಹುದು. ಲೋನ್ ಸರ್ ಇದಕ್ಕೆ? ಸರ್, ಲೋನ್ ನ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ನಲ್ಲಿ ಮಾಡಿಸ್ಕೊಡ್ತೀನಿ. ಇದು ಸಣ್ಣ ಪುಟ್ಟ ದೂರ ಇರುತ್ತೆ ಕನ್ಸ್ಟ್ರಕ್ಷನ್ಗೋಸ್ಕರ. ನಮ್ಮ ಹತ್ರ ನಿಮ್ ಚಾನೆಲ್ ಇಂದ ಮುಖಾಂತರ ಬಂದ್ರೆ 3M ರಬ್ಬಿಂಗ್ ಪಾಲಿಶ್ ಫ್ರೀ ಇರುತ್ತೆ. ಇನ್ನೂ ಆಫರ್ಸ್ ಇದೆ. ವಿಡಿಯೋ ಕೊನೆಯವರೆಗೆ ನೋಡ್ಲಿ, ನಾವು ಏನೇ ಆಫರ್ಸ್ ಇದೆ ಹೇಳ್ತೀನಿ ಸರ್. ಓಕೆ, 3M ಪಾಲಿಶ್ ಜೊತೆ ಮಾಡ್ಕೊಡ್ತಾರೆ. ಮತ್ತೆ ನಿಮಗೆ 2012 ಮಾಡಲ್ ಮೇಲ್ಗಡೆ ನೀವು ಯಾವುದೇ ಗಾಡಿ ತಗೊಂಡ್ರು ಕೂಡ ಆಲ್ಮೋಸ್ಟ್ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಬಟ್ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸರ್. ಸರ್, ಇದು ಬನ್ನಿ 2019 ಮಾಡಲ್, ಸಿಂಗಲ್ ಓನರ್, ರಿನಾಲ್ಟ್ ಕ್ಯಾಪ್ಚರ್. ರಿನಾಲ್ಟ್ ಕ್ಯಾಪ್ಚರ್ ನಲ್ಲಿ ಡೆಕ್ಸ್ಟರ್ ಇಂಜಿನ್ ಬರೋದು, 110 PS ಇಂಜಿನ್ ಬರೋದು. ಅಂಡ್ ಡೆಕ್ಸ್ಟರ್ ಇಂದ ಒಳ್ಳೆ ಮೈಲೇಜ್, ಡೆಕ್ಸ್ಟರ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್, ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಡ್ಯುಯಲ್ ಏರ್ ಬ್ಯಾಗ್, ABS,
ಹಿಂದೆ ಡಿಫಾಗರ್ ವೈಫರ್ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ರೇರ್ AC ಕೂಡ ಸಿಗತ್ತೆ ಪುಷ್ ಬಟನ್ ಗಾಡಿ ಇದು ಅಂಡ್ ಗಾಡಿ ನಿಮ್ಗೆ 19 ಮಾಡೆಲ್ ಮಾರ್ಕೆಟ್ ನಲ್ಲಿ 7 lakhs to 650 lakhs ಹೇಳ್ತಾರೆ ಸರ್ ನಿಮ್ಗೆ i20 ಸಿಗಲ್ಲ 19 ಮಾಡೆಲ್ ನಿಮ್ಗೆ ಕ್ಯಾಪ್ಚರ್ ಕೊಡ್ತಾ ಇದ್ದೀನಿ ಡಸ್ಟರ್ ಇಂಜಿನ್ ಇರೋದು ಬರೀ 5,70,000ಗೆ 5,70,000ಗೆ 2019 ಮಾಡೆಲ್ ಸಿಂಗಲ್ ಓನರ್ ಪೂರ್ತಿ ಮಾರ್ಕೆಟ್ಗೆ ಚಾಲೆಂಜ್ ಮಾಡಿ ಕೊಡ್ತೀನಿ ಈ ಪ್ರೈಸ್ ಸಿಗೋದು ಸಾಧ್ಯನೇ ಇಲ್ಲ ಓಕೆ ಅದು ಒಳ್ಳೆ ಗಾಡಿ ಒಳ್ಳೆ ಪವರ್ಫುಲ್ ಗಾಡಿ ಅಂತ ಹೇಳ್ಬೋದು ಸೊ ಗಾಡಿ ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ನಿಮಗೆ ವಿಡಿಯೋದಲ್ಲಿ ನೋಡಿದಾಗ ಗೊತ್ತಾಗಿರುತ್ತೆ ಇದು ಬಂದು ನಿಮಗೆ KH05 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು ನೆಕ್ಸ್ಟ್ ಸರ್ ನೆಕ್ಸ್ಟ್ ಬನ್ನಿ 2019 ಮಾಡೆಲ್ ಸಿಂಗಲ್ ಓನರ್ ರಿನಾಲ್ಟ್ ಟ್ರೈಬರ್ ಇದು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನ್ಯೂ ಇದೆ ಅಂಡ್ LED ಹೆಡ್ ಲ್ಯಾಂಪ್ಸ್ ಬರುತ್ತೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸ್ಕ್ರೀನ್ ಟಚ್ ಸಿಸ್ಟಮ್ ಬರುತ್ತೆ ಹಿಂದೆ ರೇರ್ AC ಬರುತ್ತೆ ಫ್ರಂಟ್ ಫಾಗ್ ಲ್ಯಾಂಪ್ ಬರುತ್ತೆ ಗಾಡಿ A1 ಮೇಂಟೈನ್ ಆಗಿದೆ 20 ಖಂಡಿತ ಮೈಲೇಜ್ ಸಿಗುತ್ತೆ ಯಾಕಂದ್ರೆ 3 ಸಿಲಿಂಡರ್ 1000cc ಇಂಜಿನ್ ಬರೋದು ಮೈಲೇಜ್ ನಲ್ಲಿ ನೋ ಕಾಂಪ್ರಮೈಸ್ ಸರ್ ಮೇಂಟೆನೆನ್ಸ್ ನೀವು ಮಾಡ್ದಂದ ಆಚೆ 4,000 ಇಂದ 3,500 ಆಗತ್ತೆ ಪ್ರೈಸಿಂಗ್ ಅಂದ್ರೆ ನಿಮ್ ವೀಕ್ಷಕರಿಗೆ 5,70,000 5,65,000ಗೆ ಮಾಡಿಸ್ಕೊಡ್ತೀನಿ 5,65,000ಗೆ ನಿಮ್ ಚಾನೆಲ್ ಮುಖಾಯಿಂದ ಬಂದ್ರೆ ಇದು ಚಾಲೆಂಜ್ ಮಾಡಿ ಕೊಡ್ತಾ ಇದ್ದೀನಿ ಈ ಪ್ರೈಸ್ ಸಿಗೋದು ಸಾಧ್ಯನೇ ಇಲ್ಲ ನೀವು ಕ್ಯಾಪ್ಚರ್ ತಗೊಳ್ಳಿ ಟ್ರೈಬಲ್ ತಗೊಳ್ಳಿ ಸರ್ ಪ್ರೊಫೈಲ್ ಚೆನ್ನಾಗಿದೆ ಖಂಡಿತ 0 ಡೌನ್ ಪೇಮೆಂಟ್ ನಲ್ಲಿ ಮಾಡಿಸ್ಕೊಡ್ತೀನಿ ಸರ್ ಓಕೆ ಅದೇ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ಸೊ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು ನೆಕ್ಸ್ಟ್ ಮಾರುತಿ ಸುಜುಕಿ ವ್ಯಾಗನರ್ ಇರುತ್ತೆ ಪೋಲೋಗಳು ತುಂಬಾನೇ ಇರುತ್ತೆ ವೆಂಟೋಗಳು ಇರುತ್ತೆ ನಾವು ಒನ್ ಬೈ ಒನ್ ಡೀಟೇಲ್ ತಿಳಿಸ್ಕೊಡ್ತೀವಿ ಈಗ ಮಾರುತಿ ಸುಜುಕಿ ವ್ಯಾಗನರ್ ವೈಟ್ ಕಲರ್ ಗಾಡಿ ಇರುತ್ತೆ ಇದು ಬಂದು ನಿಮಗೆ KH05 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಮಾಡಲ್ ಸರ್ ಇದು ಸರ್ 2015 ಮಾಡೆಲ್ ಸೆಕೆಂಡ್ ಓನರ್ 4 ಡೋರ್ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಮ್ಯೂಸಿಕ್ ಸಿಸ್ಟಮ್ AC ಬರುತ್ತೆ ಗಾಡಿನಲ್ಲಿ LXI ಮತ್ತೆ VXI 2015 ನಲ್ಲಿ ಎರಡೇ ವೇರಿಯಂಟ್ ಇದ್ದಿದ್ದು ಇದು ಟಾಪ್ ಅಂಡ್ VXI ಮೈಲೇಜ್ ನಿಮ್ಗೆ 15 ಇಂದ 20 ಸಿಗುತ್ತೆ 3,500-4,000 ನಲ್ಲಿ ಸರ್ವಿಸ್ ಆಗುತ್ತೆ ಅಂಡ್ ವ್ಯಾಗ್ನರ್ ಅಂದ್ರೆ ಎಲ್ಲರಿಗೆ ಗೊತ್ತು ಏನ್ ಮೇಂಟೆನೆನ್ಸ್ ಏನಿರುತ್ತೆ ಅಂಡ್ ಗಾಡಿನಲ್ಲಿ ₹1 ಖರ್ಚಿಲ್ಲ ಸರ್ 15 ಮಾಡೆಲ್ ಗಾಡಿ ನಿಮ್ ವೀಕ್ಷಕರಿಗೆ 3,20,000ಗೆ ಮಾಡಿಸ್ಕೊಡ್ತೀನಿ ಸರ್ 3,20,000ಕ್ಕೆ 2015 ಮಾಡಲ್ ಮಾರುತಿ ಸುಜುಕಿ ವ್ಯಾಗನರ್ ಸಿಗುತ್ತೆ ಸೊ ಒಂದ್ ವೇಳೆ ಬೇಡ ಸರ್ ನಮಗೆ ಸಡನ್ ಯಾವ್ದಾದ್ರು ಇದೆಯಾ ಅಂತ ಕೇಳೋರಿಗೆ ನೀವು ನೋಡಬಹುದು ವರ್ಕ್ಸ್ ಪ್ಯಾಕ್ ಆಮಿಯೋ ಕೂಡ ಇರುತ್ತೆ ಇದು ಬಂದು ನಿಮಗೆ KH03 ರಿಜಿಸ್ಟರ್ಡ್ ವೆಹಿಕಲ್ ಸರ್ ಇದ್ರ ಬಗ್ಗೆ ಡೀಟೇಲ್ ಇದು ಹೈಲೈನ್ ಅಲ್ಲ ಇದು ಹೈಲೈನ್ ಪ್ಲಸ್ ಇದು 2020 ಟೈರ್ ಕಂಡೀಷನ್ ಆಲ್ಮೋಸ್ಟ್ 70 to 80% ಇದೆ ಡ್ಯುಯಲ್ ಏರ್ ಬ್ಯಾಗ್ ಇದೆ ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಇದೆ ಆಟೋ ಕ್ಲೋಸರ್ ಮಿರರ್ ಇದೆ ಒರಿಜಿನಲ್ Volkswagen ಸ್ಕ್ರೀನ್ ಟಚ್ ಸಿಸ್ಟಮ್ ಇದೆ ಮತ್ತೆ ರೇರ್ AC ಇದೆ ಡಿಫಾಗರ್ ಇದೆ ಫಾಗ್ ಲ್ಯಾಂಪ್ ಇದೆ ಬ್ಲೂಟೂತ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಇದೆ ಗಾಡಿ ಫುಲ್ಲಿ ಲೋಡೆಡ್ ಸರ್ ಪ್ರತಿ ಒಂದು ಸಿಗುತ್ತೆ ಗಾಡಿನಲ್ಲಿ ಅಂಡ್ Volkswagen IM ಕ್ರಾಶ್ ರೇಟಿಂಗ್ 5 out of 5 ಇದೆ ಜರ್ಮನ್ ಇಂಜಿನ್ ಬರೋದು ಇದು ಬನ್ನಿ ಮ್ಯಾನ್ಯುಯಲ್ ಪೆಟ್ರೋಲ್ 1000 ಲೀಟರ್ ಇಂಜಿನ್ ಇದು ಮೈಲೇಜ್ ನಲ್ಲಿ ಕಾಂಪ್ರಮೈಸ್ ಇಲ್ಲ ಸರ್ 18 ನಿಮ್ಗೆ ನಮ್ಗೆ ಗ್ಯಾರಂಟಿ 1.0 ಲೀಟರ್ 3 ಸಿಲಿಂಡರ್ ನಲ್ಲಿ ನಿಮ್ಗೆ ಮೈಲೇಜ್ ಸಿಗುತ್ತೆ ಸರ್ ಓಕೆ ಪ್ರೈಸ್ ಸರ್ ಪ್ರೈಸ್ 2020 ಮಾಡೆಲ್ ಇದು ಕೂಡ ನಿಮ್ಗೆ ಒಂದು ಚಾಲೆಂಜಿಂಗ್ ಪ್ರೈಸ್ ನಲ್ಲಿ ಮಾಡಿಸ್ಕೊಡ್ತೀನಿ ನೀವು ಮಾರ್ಕೆಟ್ ನಲ್ಲಿ ನೋಡ್ತಾ ಇರ್ಬೋದು ಇಲ್ಲಾಂದ್ರೆ ನೀವು ಎಲ್ಲಿ ನೋಡಿ ಸರ್ ಈ ಪ್ರೈಸ್ಗೆ ಸಿಗೋದು ಸಾಧ್ಯನೇ ಇಲ್ಲ ಬರೀ 4,90,000ಗೆ 2020 KA ರಿಜಿಸ್ಟ್ರೇಷನ್ Volkswagen ಆಮಿಯೋ ಮಾಡಿಸ್ಕೊಡ್ತೀನಿ ಸರ್ ಓಕೆ ಇದು ಕೂಡ 0 ಡೌನ್ ಪೇಮೆಂಟ್ ಸಿಕ್ಬಿಡುತ್ತೆ ಹಾಗಾದ್ರೆ ಹೌದು ಸರ್ ಓಕೆ ನೆಕ್ಸ್ಟ್ ಸರ್ ನೆಕ್ಸಾನ್ ಸರ್ ನೆಕ್ಸಾನ್ ಸರ್ ನೀವು ನೋಡ್ತಾ ಇರ್ಬೋದು ಮಾರ್ಕೆಟ್ ನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅದಕ್ಕೆ ಪ್ರೈಸಿಂಗ್ ಜಾಸ್ತಿ ಇದೆ ಮಾರ್ಕೆಟ್ ನಲ್ಲಿ ಬಟ್ ಇಲ್ಲಿ ನಿಮ್ಗೆ ಪ್ರೈಸಿಂಗ್ ನಲ್ಲಿ ಮಾಡಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಫ್ಯೂಚರ್ ತಿಳಿಸ್ಕೊಡ್ತೀನಿ ಡ್ಯುಯಲ್ ಏರ್ ಬ್ಯಾಗ್ ABS ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಸ್ಕ್ರೀನ್ ಟಚ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಬರುತ್ತೆ ಡಿಫಾಗರ್ ವೈಫರ್ ಫಾಗ್ ಲ್ಯಾಂಪ್ ಬರುತ್ತೆ ಗಾಡಿ ಬನ್ನಿ 1000 ಲೀಟರ್ 1002 ಲೀಟರ್ 3 ಸಿಲಿಂಡರ್ ಇಂಜಿನ್ ಬರೋದು ಮೈಲೇಜ್ ಅಂದ್ರೆ ನಿಮ್ಗೆ 18-20 ಖಂಡಿತ ನಿಮ್ಗೆ ಸಿಗುತ್ತೆ 3 ಸಿಲಿಂಡರ್ ಇಂಜಿನ್ ನಲ್ಲಿ ಅಂಡ್ ತುಂಬಾ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಎಲ್ಲರಿಗೂ ಗೊತ್ತು ಟಾಟಾ ಹೆಂಗಿದೆ ಸೊ ಅದು ನಿಮ್ಗೆ ಬೆಸ್ಟ್ ಬಿಲ್ಡ್ ಕ್ವಾಲಿಟಿ ಸಿಗೋದು ಅಂಡ್ ಪ್ರೈಸಿಂಗ್ ಅಂದ್ರೆ ಪ್ರೈಸಿಂಗ್ ನಲ್ಲಿ ಮಾಡಿಸ್ಕೊಡ್ತೀನಿ 6,25,000ಗೆ 2018 ಮಾಡೆಲ್ ಸೆಕೆಂಡ್ ಓನರ್ 60,000 ಹೊಡಿದೆ ಪೆಟ್ರೋಲ್ ಇಂಜಿನ್ ನಿಮ್ಗೆ 6,20,000ಗೆ ಮಾಡಿಸ್ಕೊಡ್ತೀನಿ ನಿಮ್ ಚಾನಲ್ ಮುಖಾಯಿಂದ ಬಂದ್ರೆ ಇನ್ನ ಸಣ್ಣ ಪುಟ್ಟ ಮಾಡಿಸ್ಕೊಡ್ತೀನಿ ಈ ಪ್ರೈಸ್ ನಿಮ್ಗೆ ಪೂರ್ತಿ ಬಾಜಾರ್ ನಲ್ಲಿ ನೋಡ್ಕೊಂಡು ಬಂದ್ಬಿಡಿ ಸರ್ ಈ ಪ್ರೈಸ್ ಸಿಗಲ್ಲ ಅದು ಇಲ್ಲಿ ಯಾವ ಗಾಡಿ ಇಲ್ಲಿ ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಬೇಕಂದ್ರೆ ಪ್ರೊವೈಡ್ ಮಾಡ್ಕೊಡ್ತೀನಿ ಮೆಕ್ಯಾನಿಕ್ ಫ್ರೆಂಡ್ಸ್ ಯಾರಿಗೆ ಕರ್ಕೊಂಡು ಬರ್ತೀರಾ ಕರ್ಕೊಂಡು ಬನ್ನಿ ಚೆಕ್ ಮಾಡಿ ತಗೊಂಡೋಗಿ ಓಕೆ ಚೆಕ್ ಮಾಡಿ ನೀವು ತದನಂತರ ನೀವು ಮುಂದುವರಿಬೋದು ಸೊ ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಹೈ ಡಿಮ್ಯಾಂಡ್ ಇರುವಂತ ಗಾಡಿ ಅದ್ರ ಬಗ್ಗೆ ಹೇಳುವಂತ ನೆಸೆಸಿಟಿ ಇರೋದಿಲ್ಲ ನೆಕ್ಸ್ಟ್ ರೆಡ್ ಕಲರ್ ಮಾರುತಿ ಸುಜುಕಿ ಸ್ವಿಫ್ಟ್ ಸೊ ನೀವು ನೋಡ್ತಾ ಇರ್ಬೋದು ಈ ಗಾಡಿ ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ ಇದು ಬಂದು ನಿಮಗೆ VXI ಪೆಟ್ರೋಲ್ ಮಿಡ್ ವೇರಿಯಂಟ್ ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೀರಿಂಗ್ AC ಸಿಸ್ಟಮ್ ಜೊತೆ ಬರುತ್ತೆ ಮೈಲೇಜ್ ಎಲ್ಲ ನೀವು 16-17+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಇದ್ರ ಬಗ್ಗೆ ಡೀಟೇಲ್ ಸರ್ ಇದು 16 ಮಾಡೆಲ್ ಸೆಕೆಂಡ್ ಓನರ್ VXI 4 ಡೋರ್ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಮೈಲೇಜ್ 18 ಸಿಗುತ್ತೆ ಶಿಫ್ಟ್ ಅಂದ್ರೆ ಎಲ್ಲರಿಗೂ ಗೊತ್ತು ಅಂಡ್ ಮೇನ್ ಇರೋದು ಪ್ರೈಸಿಂಗ್ ಸರ್ ಗಾಡಿನಲ್ಲಿ 16 ಮಾಡೆಲ್ ನಿಮ್ಗೆ 5 ಲಕ್ಷ ಮೇಲೆ ಇದೆ
ಬಟ್ ಕ್ವಾಲಿಟಿ ಕಾರ್ ಝೋನ್ ನಲ್ಲಿ ಇಲ್ಲಿಂದ ನಿಮ್ ಚಾನೆಲ್ ಮುಖಾಂತರ ತಗೊಂಡ್ರೆ ಹಬ್ಬ ಇದೆ 4,65,000ಗೆ ಇದು ಕೂಡ ಚಾಲೆಂಜಿಂಗ್ ಪ್ರೈಸ್ ನಲ್ಲಿ ಮಾಡಿಸ್ಕೊಡ್ತೀನಿ. ಪ್ಯೂರ್ ಕರ್ನಾಟಕ ಗಾಡಿ ಕೊಡ್ತೀನಿ ಅಂಡ್ ನಾನ್ ಮೈಗ್ರೇಟೆಡ್ ಗಾಡಿ ನಮ್ಮ ಹತ್ರ ಸಿಗುತ್ತೆ. ಯಾವುದು ನಾನ್ ಮೈಗ್ರೇಟೆಡ್ ಇಲ್ಲಿ ನಿಲ್ಸಲ್ಲ, ನಾವು ಸೇಲ್ ಮಾಡಲ್ಲ. ಓಕೆ ಸರ್. ಸೊ ಪ್ರೈಸ್ ಕೇಳಿದ್ರಲ್ಲ, ನಿಮ್ಗೆ ಈ ಪ್ರೈಸ್ ಅಲ್ಲಿ ನಿಮ್ಗೆ ಔಟ್ಸೈಡ್ ಸಿಗೋದು ಕಷ್ಟ ಇದೆ. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಅಂತ ಹೇಳಿ ಚಾಲೆಂಜಿಂಗ್ ಪ್ರೈಸ್ ಎಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ವಿಷನ್ ಒಳಗಡೆ ಕೂತ್ಕೊಂಡು ನಿಮಗೆ ರೋಡ್ ನೋಡ್ರೆ ಕ್ಲೀನಾಗಿ ಕಾಣಿಸುವಂಥ ಗಾಡಿಗಳಲ್ಲಿ ಒಂದು ಅಂತ ಹೇಳ್ಬೋದು ಹೋಂಡಾ ಜಾಜ್ SV ವೇರಿಯಂಟ್ IV ಟೆಕ್ ಅಂದರೆ ಪೆಟ್ರೋಲ್ ಇಂಜಿನ್ KS01 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ನಿಮ್ಗೆ ಇದು ಬಂದು ನಿಮಗೆ ಟಾಪ್ ಎಂಡ್ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ಇದು ಮಾಡಲು ಸರ್ ಇದು ಸರ್ ಇದು ಬನ್ನಿ 16 ಮಾಡೆಲ್ ಸೆಕೆಂಡ್ ಓನರ್, ಡ್ಯೂಯಲ್ ಏರ್ ಬ್ಯಾಗ್, ABS, ಒರಿಜಿನಲ್ ಹೊಂಡಾದು ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಹಿಂದೆ ಡಿಫಾಗರ್, ಫ್ರಂಟ್ ಫಾಗ್ ಲ್ಯಾಂಪ್, ಬ್ಲೂಟೂತ್ ಸಿಸ್ಟಮ್, ಆಟೋ ಕ್ಲೋಸರ್ ಮೇಲೆ ಸೈಡ್ ಮಿರರ್ ಕಂಟ್ರೋಲ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್, ABS ಬರುತ್ತೆ. ಗಾಡಿ ಮಾತ್ರ ತುಂಬಾ ಒಳ್ಳೆ ಮೇಂಟೈನ್ ಆಗಿದೆ. 1.2 ಲೀಟರ್ IV ಟೆಕ್ 4 ಸಿಲಿಂಡರ್ ಆಲ್ಮೋಸ್ಟ್ ಹೋಂಡಾ ಸಿಟಿ ಇಂಜಿನ್ ಬರೋದು. ಅಂಡ್ ಗಾಡಿ ಕಂಫರ್ಟೇಬಲ್ ಎಲ್ಲ ನಿಮ್ಗೆ I20 ಅಂಡ್ ಶಿಫ್ಟ್ ಇಂದ ಜಾಸ್ತಿ ಸ್ಪೇಷಿಯಸ್ ಇರುತ್ತೆ ಸರ್. ಹೌದು ಸರ್, ಪ್ರೈಸಿಂಗ್ ಮಾರ್ಕೆಟ್ ನಲ್ಲಿ 5 ಲಕ್ಷ ಹೇಳ್ತಾರೆ ಮಿನಿಮಮ್ 16 ಮಾಡೆಲ್ ಸೆಕೆಂಡ್ ಓನರ್ಗೆ. ನಮ್ ಕಡೆಯಿಂದ ತಗೊಂಡೋಗ್ರೆ ನಿಮ್ ಚಾನೆಲ್ ಮುಖದಿಂದ ಬರೀ 4,35,000 4,35,000ಗೆ ಇದು ಕೂಡ ಚಾಲೆಂಜಿಂಗ್ ಪ್ರೈಸ್ ನಲ್ಲಿ ಮಾಡಿಸ್ಕೊಡ್ತೀನಿ. ಲೋನ್ಗೆ ಹೋಗ್ದಂತೆ ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತ 0 ಡೌನ್ ಪೇಮೆಂಟ್ ನಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಇದು ಕೂಡ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಸರ್ 2011 ಮಾಡೆಲ್ ಸೆಕೆಂಡ್ ಓನರ್ IV ಟೆಕ್ ಹೋಂಡಾ ಸಿಟಿ ಇದೆ. ಡ್ಯೂಯಲ್ ಏರ್ ಬ್ಯಾಗ್, ABS, 90% ಟೈರ್ ಪರ್ಸೆಂಟೇಜ್ ಇದೆ. 1.5 ಲೀಟರ್ ಪೆಟ್ರೋಲ್ ಇಂಜಿನ್, IV ಟೆಕ್ ಇಂಜಿನ್. ನಿಮ್ಗೆ ಇದು ಕೂಡ ಶಿಫ್ಟ್ ಪ್ರೈಸಿಂಗ್ ನಲ್ಲಿ ಕೊಡ್ಬಿಡ್ತೀನಿ. 11 ಮಾಡೆಲ್ ಬರೀ 2,85,000ಗೆ ಮುಗಿಸ್ಕೊಡ್ತೀನಿ ಸರ್. 285ಗೆ 11 ಮಾಡೆಲ್ ಹೋಂಡಾ ಸಿಟಿ ಏರ್ ಬ್ಯಾಗ್ ಇರೋದು ಗಾಡಿ ಸರ್. ಲೋಕಲ್ ಮೈಸೂರು ಅಂದ್ರೆ KS09 ರಿಜಿಸ್ಟರ್ಡ್ ವೆಹಿಕಲ್ ವೋಕ್ಸ್ ವ್ಯಾಗನ್ ಆಮಿಯೋ ಮತ್ತೊಂದು ಇರುತ್ತೆ. ಇದು ಕೂಡ ನಿಮ್ಗೆ ಐಲೇನು ಸರ್. ಇದು ಗಾಡಿ ಸೇಲ್ ಆಗಿದೆ ಸರ್. ಸೇಲ್ ಆಗಿದೆ. ಮಾಡಲ್ 2020 ಮಾಡೆಲ್ ಸಿಂಗಲ್ ಓನರ್ 50,000 ಓಡಿದೆ. ಇದು ಕಂಫರ್ಟ್ ಎಡಿಷನ್, ಇದು ಕಪ್ಪ ಎಡಿಷನ್. ಓಕೆ, ಎಷ್ಟು ಹೋಯ್ತು ಸರ್ ಇದು? ಸರ್ ಇದು ಬನ್ನಿ 4,50,000ಗೆ ಸಮಥಿಂಗ್ ಹೋಯ್ತು. 2020 ಸಿಂಗಲ್ ಓನರ್, ಸರ್ವಿಸ್ ಹಿಸ್ಟ್ರಿನೇ ಇದೆ, ಪ್ರೊವೈಡ್ ಮಾಡಿದ್ದೀನಿ. 50,000 ಓಡಿದೆ, ಸಿಂಗಲ್ ಓನರ್ ಗಾಡಿ. ಓಕೆ, ಇದು ಆಲ್ರೆಡಿ ಸೋಲ್ಡ್ ಆಗಿದೆ. ಬಟ್ ಹಿಂದೆ ಒಂದು ಆಮಿಯೋ ತೋರಿಸಿದೆ, ಬೇಕು ಅನ್ನೋ ಕಾಲ್ ಮಾಡ್ಬೋದು. ನೆಕ್ಸ್ಟ್ ಡ್ಯಾಟ್ಸನ್ ರೆಡಿಗೋ ಪ್ಲಸ್ 7 ಸೀಟರ್ KS04 ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಸರ್ ಇದು? ಸರ್ ಇದು ಬನ್ನಿ 2015 ಮಾಡೆಲ್ ಸೆಕೆಂಡ್ ಓನರ್, ಮಿನಿ 7 ಸೀಟರ್ ಇದು. ಅಂಡ್ ಇದರಲ್ಲಿ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ರಿವರ್ಸ್ ಕ್ಯಾಮ್ರಾ, ಆಫ್ಟರ್ ಮಾರ್ಕೆಟ್ ಆಡ್ ಆಗಿದೆ. ಸೀಟ್ ಕವರ್ ಎಲ್ಲ ಚೆನ್ನಾಗಿ ಮೇಂಟೈನ್ ಆಗಿದೆ. ಟೈರ್ ಪರ್ಸೆಂಟೇಜ್ ಬನ್ನಿ 60% ಇದೆ. ಗಾಡಿ ಮಾತ್ರ ಒಳ್ಳೆ ಮೇಂಟೈನ್ ಆಗಿದೆ. ನಿಮ್ಗೆ 20-15 ನಿಮ್ಗೆ ಮೈಲೇಜ್ ಮಿಸ್ ಆಗಲ್ಲ ಸರ್ 7 ಸೀಟರ್ ಇದರಲ್ಲಿ ಡಟ್ಸನ್ ರೆಡಿಗೋ ಪ್ಲಸ್ ನಲ್ಲಿ. ಅಂಡ್ ಗಾಡಿ ಮಾತ್ರ ನಿಮ್ಗೆ ₹1 ಖರ್ಚಿಲ್ಲ ಸರ್. ಸರ್ವಿಸ್ ಮಾಡೋದನ್ನೇ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ಪೆಟ್ರೋಲ್ ಹಾಕಿ ಓಡಿಸ್ಬೇಕು, ಆ ಪ್ರಕಾರ ಮೇಂಟೈನ್ ಆಗಿದೆ. ನಿಮ್ ವೀಕ್ಷಕರಿಗೆ ಬರೀ 2,55,000ಗೆ ಮಾಡಿಸ್ಕೊಡ್ತೀನಿ ಸರ್. 2,55,000ಗೆ 7 ಸೀಟರ್. ಹೌದು ಸರ್. ಸೆಕೆಂಡ್ ಓನರ್ 15 ಮಾಡೆಲ್ ಸರ್. ಓಕೆ, ಓಡಿರೋದು ಸರ್ ಇದು? ಸರ್ ಓಡಿದ್ದು ಇದು 58,000 ರೆಕಾರ್ಡೆಡ್ ಓಡಿದೆ. ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ಮಾರುತಿ ಸುಜುಕಿ. ಸರ್ ಸಿಯಾಸ್ ತಗೊಂಡ್ ಬಂದಿದ್ದೀನಿ. LED ಹೆಡ್ಲ್ಯಾಂಪ್ಸ್ ಇದೆ. ಇದು ZXi ಸರ್, ಫುಲ್ಲಿ ಟಾಪ್ ಎಂಡ್ ವಿತ್ ಪುಷ್ ಬಟನ್ ಸ್ಟಾರ್ಟ್, AC, ಡ್ಯೂಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಆಟೋ ಕ್ಲೋಸರ್ ಮಿರರ್, ರಿವರ್ಸ್ ಕ್ಯಾಮ್ರಾ, ಡಿಫಾಗರ್, ಫ್ರಂಟ್ ಫಾಗ್ ಲ್ಯಾಂಪ್, LED ಹೆಡ್ಲ್ಯಾಂಪ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಸ್ಕ್ರೀನ್ ಟಚ್ ಸಿಸ್ಟಮ್ ಬರುತ್ತೆ. ಫುಲ್ಲಿ ಟಾಪ್ ಅಂಡ್ ಲೋಡೆಡ್ ಗಾಡಿ. ನಿಮಗೆ ಎಲ್ಲ ಫ್ಯೂಚರ್ಸ್ ಇದೆ ಗಾಡಿನಲ್ಲಿ. ಅಂಡ್ ಇದು ಬನ್ನಿ ಪೆಟ್ರೋಲ್ ಇಂಜಿನ್. ಇದು 14 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ. 60,000 ಚೇಂಜ್ ರೆಕಾರ್ಡೆಡ್ ಓಡಿದೆ. ಪ್ರೈಸಿಂಗ್ ಬನ್ನಿ ನಿಮ್ ವೀಕ್ಷಕರಿಗೆ 4,75,000ಗೆ 4,75,000ಗೆ 2014 ಮಾಡೆಲ್ ಸಿಯಾಸ್ ಸೆಕೆಂಡ್ ಓನರ್ ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ ನಲ್ಲಿ ಇದು ಕೂಡ ನಿಮ್ಗೆ ಮುಗಿಸ್ಕೊಡ್ತೀನಿ ಸರ್. ಓಕೆ, ಸ್ವಿಫ್ಟ್ ಕೂಡ ನಿಮ್ಗೆ ಸಿಗಲ್ಲ. ಆ ಪ್ರೈಸ್ ಅಲ್ಲಿ ನಿಮ್ಗೆ ಸಿಯಾಸ್ ಸಿಗ್ತದೆ. ಅದು ಕೂಡ ತುಂಬಾ ಕಡಿಮೆ ಬಜೆಟ್ ಅಲ್ಲಿ. ಲೋನ್ ಕೂಡ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿವಿಲ್ ಸ್ಕೋರ್ ಮೇಲೆ ಅದು ನಿಮ್ಗೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ರೆನಾಲ್ಟ್ ಕ್ವಿಡ್ ಸರ್. 2019 ಮಾಡೆಲ್ ಸೆಕೆಂಡ್ ಓನರ್. ಇದರಲ್ಲಿ ಏರ್ ಬ್ಯಾಗ್ ಬರುತ್ತೆ, ಸ್ಕ್ರೀನ್ ಟಚ್ ಸಿಸ್ಟಮ್ ಇದೆ, ABS ಇದೆ, ಫಾಗ್ ಲ್ಯಾಂಪ್ ಇದೆ, ಲೆದರ್ ಸೀಟ್ ಆಡ್ ಆಗಿದೆ, ರಿವರ್ಸ್ ಕ್ಯಾಮ್ರಾ ಇದೆ. ಅಂಡ್ ಗಾಡಿ ಮಾತ್ರ ತುಂಬಾ ಒಳ್ಳೆ ಮೇಂಟೈನ್ ಆಗಿದೆ. 15 ಇಂದ 20 ಮೈಲೇಜ್ 3-4 ಸಾವಿರನಲ್ಲಿ ಸರ್ವಿಸ್ ಆಗುತ್ತೆ ಸರ್. ಗಾಡಿ ಬನ್ನಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. 19 ಮಾಡೆಲ್. ಇದು ಕೂಡ ನಿಮ್ಗೆ ಬೆಸ್ಟ್ ಅಂಡ್ ಚಾಲೆಂಜಿಂಗ್ ಪ್ರೈಸ್ ಸರ್. ಬರೀ 3,10,000ಗೆ 3,10,000ಗೆ 2019 ಮಾಡೆಲ್ ರಿನಾಲ್ಟ್ ಕ್ವಿಡ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಅದು ಕೂಡ 2019 ಮಾಡೆಲ್. ಸೊ ಗಾಡಿ ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. 20+ ಮೈಲೇಜ್ ಬರುವಂತ ಗಾಡಿ ಅಂತ ಹೇಳ್ಬೋದು. ಇದಕ್ಕೂ ಕೂಡ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೆಕ್ಸ್ಟ್ ನನ್ನ ಹತ್ರ ಇರುವಂತ ಮತ್ತೆ ಒನ್ ಆಫ್ ಮೈ ಫೇವರೇಟ್ ಕಾರ್ ಅಂತ ಹೇಳ್ಬೋದು, ವೋಕ್ಸ್ ವ್ಯಾಗನ್ ಪೋಲೋ KS05 ರಿಜಿಸ್ಟರ್ಡ್ ವೆಹಿಕಲ್. ಕಂಫರ್ಟ್ ಲೈನ್ ಸರ್ ಇದು? ಕಂಫರ್ಟ್ ಲೈನ್, ಬಟ್ ಗೌರ್ಮೆಂಟ್ ಎಂಪ್ಲಾಯ್ ಯೂಸ್ ಮಾಡಿದ್ದಾರೆ. ರೆಕಾರ್ಡೆಡ್ 60,000 ಓಡಿದೆ. ಸರ್ವಿಸ್ ಹಿಸ್ಟ್ರಿ ಪ್ರೊವೈಡ್ ಮಾಡ್ತೀನಿ. ಡ್ಯೂಯಲ್ ಏರ್ ಬ್ಯಾಗ್, ABS, ಡಿಫಾಗರ್, ವೈಫರ್, ಫಾಗ್ ಲ್ಯಾಂಪ್, ರಿವರ್ಸ್ ಕ್ಯಾಮ್ರಾ, ಸ್ಕ್ರೀನ್ ಟಚ್ ಸಿಸ್ಟಮ್,
ಎಲ್ಲ ಇದೆ ಗಾಡಿನಲ್ಲಿ. 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಇದು, 3 ಸಿಲಿಂಡರ್ ಆಗಿದೆ, 17 ಮೈಲೇಜ್ ಸಿಗತ್ತೆ ನಿಮ್ಗೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಪ್ರೈಸಿಂಗ್ ಬನ್ನಿ ಬರೀ 4,65,000ಗೆ 15 ಮಾಡೆಲ್ ಪೋಲೋ ಮುಗಿಸ್ಕೊಡ್ತೀನಿ. 465ಕ್ಕೆ? ಹೌದು ಸರ್, 4,65,000ಗೆ ಚಾಲೆಂಜಿಂಗ್ ಪ್ರೈಸ್ ನಲ್ಲಿ ಮುಗಿಸ್ಕೊಡ್ತೀನಿ. ಓಕೆ, ಹಾಗಾದ್ರೆ ನಾವೆಲ್ಲ 15 ಮಾಡಲ್ ಜಾಸ್ತಿ ಪ್ರೈಸ್ ಹೇಳಂಗಿಲ್ಲ ಸರ್ ನಮ್ದು ಪೋಲೋನ. ಸೊ ನಾನು ತಗೊಳ್ಳೋದಕ್ಕಿಂತ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗ್ತದೆ. ಸೊ ನೆಕ್ಸ್ಟ್ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ VXi K04 ರಿಜಿಸ್ಟರ್ಡ್ ಇದು ವೆಹಿಕಲ್. ಬನ್ನಿ 11 ಮಾಡೆಲ್, ಸೆಕೆಂಡ್ ಓನರ್, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್, ಡಿಫಾಗರ್ ಎಲ್ಲ ಇದೆ. ಗಾಡಿ ಮಾತ್ರ A1 ಮೇಂಟೈನ್ ಆಗಿದೆ. ಅಂಡ್ ಗಾಡಿ ನಿಮ್ಗೆ ತುಂಬಾ ಇದು ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ಅಂಡ್ ಸ್ಪೇಷಿಯಸ್ ಜಾಸ್ತಿ ಇರುತ್ತೆ. ಪ್ರೈಸಿಂಗ್ ನೋಡ್ದಂದ್ರೆ 11 ಮಾಡೆಲ್ಗೆ ಬರೀ 2,50,000ಗೆ 11 ಮಾಡೆಲ್ ಮಾಡಿಸ್ಕೊಡ್ತೀನಿ. 2009 ಮಾಡೆಲ್ ಮಾರ್ಕೆಟ್ ನಲ್ಲಿ ಈ ಪ್ರೈಸ್ ಗೆ ಸೇಲ್ ಮಾಡ್ತಾರೆ. ನಾವು 11 ಮಾಡೆಲ್ ಇದು ಚಾಲೆಂಜಿಂಗ್ ಪ್ರೈಸ್ ಗೆ ಕೊಡ್ತೀನಿ. ಓಕೆ, ಒಂದು ವೇಳೆ ಸ್ವಿಫ್ಟ್ ಡಿಸೈರ್ ಬೇಡ ಸರ್, ಇದು ಸ್ವಿಫ್ಟ್ ಇದೆ ಅಂತ ಕೇಳೋರಿಗೆ ಅದು ಕೂಡ ಇಲ್ಲಿ ಇರುತ್ತೆ. ಸ್ವಿಫ್ಟ್ ಸಿಂಗಲ್ ಓನರ್ ZXi ಸಿಂಗಲ್ ಓನರ್ ವಿತ್ ಡ್ಯುಯಲ್ ಏರ್ ಬ್ಯಾಗ್, ಅಲೋ ವೀಲ್ಸ್, ABS, ಡಿಫಾಗರ್, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಆಟೋ ಕ್ಲೋಸರ್ ಮೇಲೆ ಸೈಡ್ ಮಿರರ್ ಕಂಟ್ರೋಲ್, ಫುಲ್ಲಿ ಲೋಡೆಡ್ ಟಾಪ್ ಅಂಡ್ ZXi ಸಿಂಗಲ್ ಓನರ್ಶಿಪ್ ಸರ್. ಸಿಂಗಲ್ ಓನರ್ ZXi ಡಿಮ್ಯಾಂಡ್ ನಲ್ಲಿ ಸೇಲ್ ಆಗತ್ತೆ, ಬಟ್ ನಿಮ್ಗೆ ಪ್ರೈಸಿಂಗ್ ನಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಬರೀ 4,65,000ಗೆ ಇದು ಕೂಡ ಸಿಂಗಲ್ ಓನರ್ ZXi 14 ಮಾಡೆಲ್ ಶಿಫ್ಟ್ ಮಾಡ್ಕೊಡ್ತೀನಿ ಸರ್. 4,65,000ಗೆ ZXi ಸಿಂಗಲ್ ಓನರ್ ಶಿಫ್ಟ್. ಓಕೆ, ಸೊ ಪ್ರೈಸ್ ಬಗ್ಗೆ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಇದೆಯಾ ಅಂತ ಕೇಳೋರಿಗೆ ಖಂಡಿತವಾಗಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲೂ ಕೂಡ ಇರುತ್ತೆ. ಮತ್ತೆ ಗಾಡಿ ಕೂಡ ಒಳ್ಳೆ ಕಂಡೀಷನ್ ಇರುವಂತ ಗಾಡಿಗಳು ಅಂತಾನೆ ಹೇಳ್ಬೋದು. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ಸರ್ ಇದು ಬನ್ನಿ 2010 ಮಾಡೆಲ್, ಸೆಕೆಂಡ್ ಓನರ್, ಐವಿ ಟೆಕ್ 1.8 ಲೀಟರ್ ಹೋಂಡಾ ಸಿವಿಕ್ ಯೂತ್ ಫೇವರೇಟ್ ಗಾಡಿ. ಗಾಡಿ ಬನ್ನಿ ತುಂಬಾ ಒಳ್ಳೆ ಮೇಂಟೈನ್ ಆಗಿದೆ. ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್, ಡಿಫಾಗರ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ, ಫಾಗ್ ಲ್ಯಾಂಪ್, ಅಲೋ ವೀಲ್ಸ್. ಗಾಡಿ ಮಾತ್ರ ತುಂಬಾ A1 ಮೇಂಟೈನ್ ಆಗಿದೆ. ಲೋಡೆಡ್ ಗಾಡಿ ಇದು. ನಿಮ್ ವೀಕ್ಷಕರಿಗೆ ಬರೀ ತುಂಬಾ ಕಮ್ಮಿ ಅಂದ್ರೆ ಕಮ್ಮಿ ಒಂದು ಶಿಫ್ಟ್ ಪ್ರೈಸಿಂಗ್ ನಲ್ಲಿ ಮಾಡಿಸ್ಕೊಟ್ಬಿಡ್ತೀನಿ. 2,85,000ಗೆ 10 ಮಾಡೆಲ್ ಸೆಕೆಂಡ್ ಓನರ್ ಸಿವಿಕ್ ಮಾಡ್ಕೊಡ್ತೀನಿ. ಓಕೆ, ಸಿವಿಕ್ ಕಾಲೇಜ್ ಹುಡುಗರ ಮನೆಗಿದ್ದ ಗಾಡಿ ಅಂತಾನೆ ಹೇಳ್ಬೋದು. ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಹೋಂಡಾ ಸಿವಿಕ್ ತುಂಬಾ ಜನ ಕೇಳ್ತಾನೆ ಇರ್ತೀರಾ ಸರ್ ಬೇಕು ಅಂತ. ಅದು ಕೂಡ ಇದು ನಮ್ಮ ಮೈಸೂರು ರಿಜಿಸ್ಟರ್ಡ್ K09 ರಿಜಿಸ್ಟರ್ಡ್ ವೆಹಿಕಲ್. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ರೆನಾಲ್ಟ್ ಟ್ರೈಬರ್ K41 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್. ಹೇಳಿ ಸರ್. 2020 ಮಾಡೆಲ್, 2020 ಮಾಡೆಲ್, ಸೆಕೆಂಡ್ ಓನರ್ ಆಗಿದ್ದ ಕಂಪ್ಲೀಟ್ ಇಂಡಿವಿಜುವಲ್, ಬಟ್ ರೆಕಾರ್ಡೆಡ್ ಸರ್ವಿಸ್ ಹಿಸ್ಟ್ರಿ ಸಮೇತ 33,000 ಓಡಿದೆ ಅಷ್ಟೇ. 33,000 ಕಿಲೋಮೀಟರ್ ಡ್ರಿವನ್ ಟ್ರೈಬರ್. ಹೌದು ಸರ್. ಟೈರ್ ಕಂಡೀಷನ್ 90 to 80% ಇದೆ. ಡ್ಯುಯಲ್ ಏರ್ ಬ್ಯಾಗ್ ಇದೆ, ABS ಇದೆ, ಸ್ಕ್ರೀನ್ ಟು ಸಿಸ್ಟಮ್ ಇದೆ, ರಿವರ್ಸ್ ರೇಸ್ ಇದೆ, ಸೈಡ್ ಮಿರರ್ ಕಂಟ್ರೋಲ್, ಸೆಂಟ್ರಲ್ ಲಾಕ್, ಕೀ ಲಾಕ್, ಫ್ರಂಟ್ ಫಾಗ್ ಲ್ಯಾಂಪ್, LED ಹೆಡ್ ಲ್ಯಾಂಪ್ಸ್ ಎಲ್ಲ ಇದೆ ಗಾಡಿನಲ್ಲಿ. ನಿಮ್ಗೆ ಒಳ್ಳೆ ಮೈಲೇಜ್ ಸಿಗೋದು ಗಾಡಿ. ಪ್ರೈಸಿಂಗ್ ಅಂದ್ರೆ ಪ್ರೈಸಿಂಗ್ ನಲ್ಲಿ ಮಾಡಿಸ್ಕೊಡ್ಬಿಡ್ತೀನಿ. ಇದು ಕೂಡ ನಿಮ್ಗೆ 5,75,000ಗೆ ಮುಗಿಸ್ಕೊಡ್ತೀನಿ. 2020 33,000 ಹೊಡಿದ್ದು ಗಾಡಿ. ಓಕೆ, 5,75,000ಗೆ ಮಾಡಿಸ್ಕೊಡ್ತೀನಿ. 5,75,000ಗೆ ಅದು ಕೂಡ 7 ಸೀಟರ್ ವೆಹಿಕಲ್. ನೆಕ್ಸ್ಟ್ ಹೋಂಡಾ ಸಿಟಿ ಐವಿ ಟೆಕ್ ವಿ ವೇರಿಯಂಟ್, ಅಂದ್ರೆ ನಿಮಗೆ ಟಾಪ್ ಎಂಡ್ ಅಂತ ಹೇಳ್ಬೋದು. ಇದಕ್ಕಿಂತ ಟಾಪ್ ಎಂಡ್ VX ಬರುತ್ತೆ ವಿತ್ ಸನ್ ರೂಫ್. ಇದ್ರಲ್ಲಿ ಸನ್ ರೂಫ್ ಇರೋದಿಲ್ಲ. ಇದು ಬಂದು K03 ರಿಜಿಸ್ಟರ್ಡ್ ವೆಹಿಕಲ್. ಅಲೋ ವೀಲ್ಸ್, ಪವರ್ ವಿಂಡೋ, AC ಸಿಸ್ಟಮ್, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್, ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಕಾಮನ್ ಆಗಿರುವಂತ ಗಾಡಿ. ಪೆಟ್ರೋಲ್ ವೇರಿಯಂಟ್ 60+ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಮೈಲೇಜ್ ಕೂಡ. ಸರ್ ಇದ್ರ ಬಗ್ಗೆ ಡೀಟೇಲ್ ಸರ್ ಇದು ಬನ್ನಿ 2014 ಮಾಡೆಲ್, ಸೆಕೆಂಡ್ ಓನರ್, VMT, ಡ್ಯುಯಲ್ ಏರ್ ಬ್ಯಾಗ್, ಅಲೋ ವೀಲ್ಸ್, ABS, ಸೈಡ್ ಮಿರರ್ ಕಂಟ್ರೋಲ್, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್, ರಿವರ್ಸ್ ಕ್ಯಾಮ್ರಾ, ಡಿಫಾಗರ್ ಎಲ್ಲ ಇದೆ. VMT ಅಂದ್ರೆ ಫುಲ್ಲಿ ಟಾಪ್ ಅಂಡ್ VX ಬಂದ್ರೆ ಸನ್ ರೂಫ್ ಗಾಡಿ. ಇದು ಟಾಪ್ ಎಂಡ್ ಗಾಡಿ ನಮ್ಮ ಹತ್ರ ಇರೋದು. ಅಂಡ್ ಈ ಗಾಡಿನಲ್ಲಿ ನಿಮ್ಗೆ ಫೈನಲ್ ಪ್ರೈಸ್ 2014 ಮಾಡೆಲ್, ಸೆಕೆಂಡ್ ಓನರ್, ಬರೀ 3,95,000ಗೆ ಮುಗಿಸ್ಕೊಡ್ತೀನಿ. 14 ಮಾಡೆಲ್ ಹೋಂಡಾ ಸಿಟಿ. ಓಕೆ, ಅದು ಕೂಡ ಹೋಂಡಾ ಸಿಟಿ ಸೆಡನ್ ಗಾಡಿ. ಸೊ ಒಳ್ಳೆ ಪ್ರೈಸಿಂಗ್ ಎಲ್ಲ ಇದೆ. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ಸರ್ ಎಕ್ಸೆಂಟ್. ಸರ್ 2014 ಮಾಡೆಲ್, ಸಿಂಗಲ್ ಓನರ್, ಲೇಡಿ ಯೂಸ್ ಮಾಡಿದ್ದು ಗಾಡಿ. ಡ್ಯುಯಲ್ ಏರ್ ಬ್ಯಾಗ್, ಅಲೋ ವೀಲ್ಸ್, ಆಟೋ ಕ್ಲೋಸರ್ ಮಿರರ್, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್, ಪವರ್ ಸ್ಟೀರಿಂಗ್, AC, ಡಿಫಾಗರ್, ಅಲೋ ವೀಲ್ಸ್, ಫಾಗ್ ಲ್ಯಾಂಪ್ ಇದೆ. ಲೇಡಿ ಯೂಸ್ ಮಾಡಿದ್ದು ಸಿಂಗಲ್ ಓನರ್ ಗಾಡಿ ಇದು. ನಿಮ್ ವೀಕ್ಷಕರಿಗೆ ಬರೀ 3,55,000ಗೆ ಸಿಂಗಲ್ ಓನರ್ 14 ಮಾಡೆಲ್ ಎಕ್ಸೆಂಟ್ ಮುಗಿಸ್ಕೊಡ್ತೀನಿ ಸರ್. ಸರ್ ಈಗ ಪೆಟ್ರೋಲ್ ಬಿಟ್ಬಿಡೋಣ ಸರ್, ಡೀಸೆಲ್ ಗಾಡಿ ತೋರಿಸ್ಬಿಡೋಣ ಸರ್. ಸರ್ 25 ಮೈಲೇಜ್ ದ ಓನ್ಲಿ ಹೋಂಡಾ ಗಾಡಿ ವಿಚ್ ಗಿವ್ಸ್ ಯು 25 ಮೈಲೇಜ್. 25 ನಿಮ್ಗೆ ಮೈಲೇಜ್ ಸಿಕ್ಕೇ ಸಿಗುತ್ತೆ. ನಮ್ಮ ಪರ್ಸನಲ್ ಗ್ಯಾರಂಟಿ ಕೊಡ್ತೀನಿ. ಅಂಡ್ ಸಿಟಿನಲ್ಲಿ 15-16 ಸಿಗುತ್ತೆ, ಬಟ್ ಹೈವೇನಲ್ಲಿ 25 to 24. 2016 ಮಾಡೆಲ್, ಸೆಕೆಂಡ್ ಓನರ್, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಸಿಗುತ್ತೆ ಗಾಡಿನಲ್ಲಿ. ಪ್ರೈಸಿಂಗ್ ನಲ್ಲಿ 3,65,000ಗೆ ಮಾಡಿಸ್ಕೊಡ್ತೀನಿ. 16 ಮಾಡೆಲ್, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ ಮಾಡಿಸ್ಕೊಡ್ತೀನಿ. ಓಕೆ, ಅದು ಕೂಡ ಅಮೇಜ್, ಹೋಂಡಾ ಅಮೇಜ್ ತುಂಬಾ ಜನ ಕೇಳುವಂತ ಗಾಡಿ ಅಂತ ಹೇಳ್ಬೋದು. ಡೀಸೆಲ್ ಗಾಡಿ ಸರ್, ಇದು ಕೂಡ ಡೀಸೆಲ್ ಗಾಡಿ. 2014 ಮಾಡೆಲ್, ಸೆಕೆಂಡ್ ಓನರ್, 4 ಟ್ರೆಂಡ್ ಲೈನ್, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್, ಫಾಗ್ ಲ್ಯಾಂಪ್, ABS, ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಒಂದು I20 ನೋಡೋ ಅವ್ರಿಗೆ ಇದು ಬೆಸ್ಟ್. ಇದು
ಕಂಫರ್ಟ್ ನಲ್ಲಿ ಅಂಡ್ ನಿಮ್ಗೆ ಸ್ಪೇಷಿಯಸ್ ಇರುತ್ತೆ, ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ, ಹಳ್ಳಿ ಕಡೆ ಓಡಾಡಕ್ಕೆ ಬೆಸ್ಟ್ ಗಾಡಿ ಹೇಳ್ಬೋದು. ಅಂಡ್ ನಿಮ್ಗೆ ಇದು 14 ಮಾಡಲ್ ಡೀಸೆಲ್ ಸೆಕೆಂಡ್ ಓನರ್ ಗಾಡಿ ಬರೀ 3,95,000ಗೆ ಮುಗಿಸ್ಕೊಡ್ತೀನಿ ಸರ್. 395ಗೆ ಇಕೋ ಸ್ಪೋರ್ಟ್ಸ್. ಹೌದು ಸರ್. ಓಕೆ ಸರ್, ಇವಾಗ ಪೆಟ್ರೋಲ್ ಗಾಡಿ ತೋರಿಸ್ದು, ಡೀಸೆಲ್ ಗಾಡಿ ತೋರಿಸ್ದು, ಸೆಡನ್ ತೋರಿಸ್ದು, ಹ್ಯಾಚ್ ಬ್ಯಾಕ್ ತೋರಿಸ್ದು, SUV ಸೆಗ್ಮೆಂಟ್ ಕೂಡ ತೋರಿಸ್ಬಿಟ್ಟು 7 ಸೀಟರ್ ಎಲ್ಲ ಕೂಡ ತೋರಿಸ್ತು ಸರ್. ಸನ್ ರೂಫ್ ಇರೋದು ತೋರಿಸಿ ಸರ್. ಈಗ ಸರ್ ಸನ್ ರೂಫ್ ಚಾಲೆಂಜಿಂಗ್ ಅಂದ್ರೆ ಚಾಲೆಂಜಿಂಗ್ ಪ್ರೈಸ್ ನಲ್ಲಿ ಕೊಡ್ತೀನಿ. 2012 ಮಾಡಲ್ ಸನ್ ರೂಫ್ ಇರೋದು, ಪುಷ್ ಬಟನ್ ಸಿಗತ್ತೆ ನಿಮ್ಗೆ, ಅಂಡ್ ಸ್ಪೋರ್ಟಿ ಸೀಟ್ ಸಿಗುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಸಿಗುತ್ತೆ, ABS ಸಿಗುತ್ತೆ, ರಿವರ್ಸ್ ಕ್ಯಾಮ್ರಾ, ಡಿಫಾಗರ್, ಫ್ರಂಟ್ ಫಾಗ್ ಲ್ಯಾಂಪ್, ಸನ್ ರೂಫ್, ಪುಷ್ ಬಟನ್ ಸ್ಟಾರ್ಟ್ ಸಿಗುತ್ತೆ, ಫುಲ್ಲಿ ಲೋಡೆಡ್. ಈ ಗಾಡಿನಲ್ಲಿ ಸನ್ ರೂಫ್ ಇದೆ ಅಂದ್ರೆ ಎಲ್ಲಾ ಫೀಚರ್ಸ್ ಇದ್ದೇ ಇರುತ್ತೆ ಖಂಡಿತ. ಅಂಡ್ ಗಾಡಿನಲ್ಲಿ ಡೀಸೆಲ್ ಇಂಜಿನ್ 12 ಸೆಕೆಂಡ್ ಓನರ್. ಇದು ಪ್ರೈಸಿಂಗ್ ಅಂದ್ರೆ ಪ್ರೈಸಿಂಗ್ ನಲ್ಲಿ ಮಾಡಿಸ್ಕೊಡ್ತೀನಿ ಬರೀ 3,60,000ಗೆ. KA ಗಾಡಿ ಸನ್ ರೂಫ್ ಚವರ್ಲೆಟ್ ಕ್ರೂಸ್ ಕೊಡ್ತೀನಿ ಸರ್. ಓಕೆ, ಚವರ್ಲೆಟ್ ಕ್ರೂಸ್, ಅದು ಕೂಡ ಮ್ಯಾನ್ಯುಯಲ್, ಇದು ಆಟೋಮೆಟಿಕ್ ಅಲ್ಲ. ಸೊ ಮ್ಯಾನ್ಯುಯಲ್ ಡೀಸೆಲ್ ವೇರಿಯಂಟ್, 18+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸನ್ ರೂಫ್ ಅಂದ್ರೆ ಸೂರ್ಯ ಚಾವಣಿ ಇರುವಂತ ಗಾಡಿ ಅಂತಾನೆ ಸರ್. ಇದು ಬನ್ನಿ 2012 ಮಾಡಲ್ ಪುಷ್ ಬಟನ್ ಆಸ್ಟಾ, ಫುಲ್ಲಿ ಟಾಪ್ ಅಂಡ್ i20 ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ಇಂಜಿನ್ 1.2 ಲೀಟರ್ ವಿತ್ ಡ್ಯುಯಲ್ ಏರ್ ಬ್ಯಾಗ್, ಆಟೋ ಕ್ಲೋಸರ್ ಮಿರರ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ರಿವರ್ಸ್ ಕ್ಯಾಮ್ರಾ, ಬ್ಲೂಟೂತ್ ಸಿಸ್ಟಮ್ ಇದೆ, ಫ್ರಂಟ್ ಫಾಗ್ ಲ್ಯಾಂಪ್ ಇದೆ, ಅಂಡ್ ಗಾಡಿನಲ್ಲಿ ಡಿಫಾಗರ್, ವೈಫರ್ ಕೂಡ ಸಿಗುತ್ತೆ ನಿಮ್ಗೆ. ಗಾಡಿ ಬನ್ನಿ ಟಾಪ್ ಅಂಡ್ ಆಸ್ಟಾ, ಇದ್ಮೇಲೆ ವೇರಿಯಂಟೇ ಇಲ್ಲ. 2012 ಮಾಡಲ್. ಇದು ಕೂಡ ಲೋನ್ ಬೇಕಂದ್ರೆ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಬರೀ 3,50,000ಗೆ. 3,50,000ಗೆ 12 ಮಾಡಲ್ ಆಸ್ಟಾ ಸೆಕೆಂಡ್ ಓನರ್ i20 ಕೊಡ್ತೀನಿ. ಲಕ್ಸುರಿ ಸೆಡಾನ್ ನಲ್ಲಿ ನೋಡೋ ಅವ್ರಿಗೆ ಲಕ್ಸುರಿ ಸೆಡಾನ್ ತಗೊಂಡ್ ಬಂದಿದ್ದೀನಿ ಕಮ್ಮಿ ಮೇಂಟೆನೆನ್ಸ್ ನಲ್ಲಿ. ಇವಾಗ ನಿಮ್ಗೆ ಬೆನ್ಸ್ ಫೀಲ್ ಬರಬೇಕು ಅಂದ್ರೆ ಅದೇ ಫೀಲ್ ಬರುತ್ತೆ. ಎಲೆಂಟ್ರಾ ನಲ್ಲಿ ಸಿಂಗಲ್ ಓನರ್ 14 ಮಾಡಲ್ ವಿತ್ ಏರ್ ಬ್ಯಾಗ್ಸ್, ಆಟೋ ಕ್ಲೋಸರ್ ಮಿರರ್, AC, ಡಿಫಾಗರ್, ಪುಷ್ ಬಟನ್ ಸ್ಟಾರ್ಟ್ ಸಿಗುತ್ತೆ, ಬ್ಲೂಟೂತ್ ಸಿಸ್ಟಮ್, ಫ್ರಂಟ್ ಫಾಗ್ ಲ್ಯಾಂಪ್ ಎಲ್ಲ ಇದೆ. KA ಗಾಡಿ ಸಿಂಗಲ್ ಓನರ್ 2014 ಮಾಡಲ್ ಬರೀ ನಿಮ್ ವೀಕ್ಷಕರಿಗೆ 5,30,000ಗೆ ಮುಗಿಸ್ಕೊಡ್ತೀನಿ ಸರ್. 5,30,000, 5,30,000ಕ್ಕೆ ಹ್ಯುಂಡೈ ಇಲಾಂಟ್ರಾ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಸರ್ ಇದು. ಪೆಟ್ರೋಲ್. ಓಕೆ, ಆರಾಮಾಗಿ 14+ ಅಂತೂ ಮೈಲೇಜ್ ಬಂದೇ ಬರುತ್ತೆ. ಅಲೋವಿಲ್ಸ್ ಎಲ್ಲಾನು ಕೂಡ ಇರುವಂತ ಗಾಡಿ ಅಂತ ಹೇಳ್ಬೋದು. ನೋಡಿ, ಇಂಟ್ರೆಸ್ಟ್ ಕರೆ ಮಾಡಬಹುದು. ಸೊ ನೆಕ್ಸ್ಟ್ ಸರ್ ಇದು ಬನ್ನಿ SX4 1 VDI ಶಿಫ್ಟ್ ಅವ್ರಿಗೆ ತಗೊಂಡ್ ಬಂದಿದ್ದೀನಿ. 2012 ಮಾಡಲ್ ಸೆಕೆಂಡ್ ಓನರ್ VDI. ನಿಮ್ ವೀಕ್ಷಕರಿಗೆ ಬರೀ 2,50,000ಗೆ ಮುಗಿಸ್ಕೊಡ್ತೀನಿ ಸರ್. 2,50,000ಗೆ 2012 VDI SX4 ಶಿಫ್ಟ್ ಡೀಸರ್ ಹುಡ್ತಾ ಅವ್ರಿಗೆ ಅದೇ ಇಂಜಿನ್, ಅದೇ ಲುಕ್, ಅದೇ ಎಲ್ಲ ಸಿಗೋದು. ಹೋಂಡಾ ಮೊಬೈಲ್ 7 ಸೀಟರ್ ಅವ್ರಿಗೆ IVTEC ಇಂಜಿನ್ ಬೇಕು ಸರ್. ಜಾಸ್ತಿ ಓಡಿಸ್ಬೇಕು, ಗಟ್ಟಿ ಇರಬೇಕು ಇಂಜಿನ್ ಅಂದ್ರೆ ಹೋಂಡಾ IVTEC ಇಂಜಿನ್ ಇಸ್ ದಿ ಬೆಸ್ಟ್. 2014 ಮಾಡಲ್ ಸೆಕೆಂಡ್ ಓನರ್ BMT ಟಾಪ್ ಅಂಡ್ ಡ್ಯುಯಲ್ ಏರ್ ಬ್ಯಾಗ್, ABS, AC, ಡಿಫಾಗರ್, ವೈಫರ್, ಫಾಗ್ ಲ್ಯಾಂಪ್, ABS ಪ್ರತಿಯೊಂದು ಬರುತ್ತೆ. ನಿಮ್ ವೀಕ್ಷಕರಿಗೆ ಕೇವಲ 4,70,000ಗೆ 4,70,000ಗೆ ಮುಗಿಸ್ಕೊಡ್ತೀನಿ ಸರ್. 470ಗೆ? ಹೌದು ಸರ್. ಅದು ಕೂಡ ಇದು 7 ಸೀಟರ್ ಅಲ್ಲ? ಹೌದು ಸರ್. ಆರಾಮಾಗಿ ಒಳ್ಳೆ ಫ್ಯಾಮಿಲಿಗೆ, ಅಂದ್ರೆ ಸ್ವಲ್ಪ ಜಾಸ್ತಿ ಜನ ಫ್ಯಾಮಿಲಿ ಇರೋರಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ನೆಕ್ಸ್ಟ್ ಸರ್ ಇದು 12 ಮಾಡಲ್ ಸೆಕೆಂಡ್ ಓನರ್ ಆಗಿದೆ VDI. ಇದು ಕೂಡ ನಿಮ್ಗೆ 250ಗೆ ಮುಗಿಸ್ಕೊಡ್ತೀನಿ. ಸೇಮ್ ಅದು ಸಿಲ್ವರ್ ತೋರಿಸಿದ್ದು ಅದೇ ಫೀಚರ್ಸ್. ಹೌದು. ಸ್ಮಾಲ್ ಬಜೆಟ್ ಫ್ಯಾಮಿಲಿ ಕಾರ್, KV100 K8 ವೇರಿಯಂಟ್. ಹೇಳಿ ಸರ್ ಡೀಟೇಲ್. ಸರ್ 2016 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ 3 ಸಿಲಿಂಡರ್ದು 20 ಖಂಡಿತ ಮೇಲೆ ಸಿಗುತ್ತೆ. K8 ಅಂದ್ರೆ ಫುಲ್ಲಿ ಟಾಪ್ ಎಂಡ್ ವಿತ್ ಆಲ್ಮೋಸ್ಟ್ 90% ಟೈರ್ ಪರ್ಸೆಂಟೇಜ್ ಇದೆ ಅಂಡ್ ಅಲೋ ವೀಲ್ಸ್ ಇದೆ. ನಿಮಗೆ 4 ಡೋರ್ ಪವರ್ ವಿಂಡೋ ಸಿಗುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಕ್ರೀನ್ ಟು ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಡಿಫಾಗರ್, ವೈಫರ್, ಫ್ರಂಟ್ ಫಾಗ್ ಲ್ಯಾಂಪ್ ಸಿಗುತ್ತೆ. ಫುಲ್ಲಿ ಲೋಡೆಡ್ K8 ಸರ್. K8 ಅಂದ್ರೆ ಇದನ್ನೇ ಫುಲ್ಲಿ ಟಾಪ್ ಎಂಡ್ ಇರೋದು KUV ನಲ್ಲಿ. ಬರೀ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಇದೆ ಅಂಡ್ ನಿಮ್ಗೆ ₹1 ಖರ್ಚಿಲ್ಲ ಸರ್ ಗಾಡಿನಲ್ಲಿ. ಪ್ರೈಸಿಂಗ್ ನಲ್ಲಿ ಬರೀ 3,30,000 ಕ್ವಿಟ್ ಸಿಗಲ್ಲ ಸರ್ ನಿಮ್ಗೆ. ಈ ಪ್ರೈಸಿಂಗ್ KUV K100 ಕೊಡ್ತೀನಿ. K8 ನಿಮ್ಗೆ i20 ಇರೋದು ಸ್ಪೇಷಿಯಸ್, ಶಿಫ್ಟ್ ಇರೋದು ಸ್ಪೇಷಿಯಸ್ ಇದ್ನಲ್ಲಿ ಸಿಗತ್ತೆ ಸರ್. ಓಕೆ, ಸೊ ಇದು ಕೂಡ ಲೋನು ಸರ್ ಇದಕ್ಕೆ? ಸರ್ ಲೋನ್ಗೆ ಹೋಗ್ರೆ ಅಂದ್ರೆ 0 ಡೌನ್ ಪೇಮೆಂಟ್ ನಲ್ಲಿ ಆಗುತ್ತೆ. 3,30,000. ಈ ಚಾಲೆಂಜಿಂಗ್ ಪ್ರೈಸ್ ಪೂರ್ತಿ ಮಾರ್ಕೆಟ್ ನಲ್ಲಿ K8ಗೆ ಸಾಧ್ಯನೇ ಇಲ್ಲ ಸಿಗೋದು. ಓಕೆ, ನೆಕ್ಸ್ಟ್ ಸರ್ ಫೋರ್ಡ್ ಫಿಗೋ ಆಸ್ಪೈರ್. ಸರ್ ಇದು ಕೂಡ 2018 ಮಾಡಲ್ ಸಿಂಗಲ್ ಓನರ್ ವಿತ್ ಡ್ಯುಯಲ್ ಏರ್ ಬ್ಯಾಗ್, ABS, ಹೊಸ ಸೀಟ್ ಕವರ್ ಇದೆ, ಹೊಸ ಟೈರ್ಸ್ ಇದೆ, ಡ್ಯುಯಲ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇದೆ, ಬ್ಲೂಟೂತ್ ಸಿಸ್ಟಮ್ ಸಿಗುತ್ತೆ. ಗಾಡಿ ಮಾತ್ರ ತುಂಬಾ ಒಳ್ಳೆ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್ 18 ಮಾಡಲ್ ಬರೀ ನಿಮ್ ವೀಕ್ಷಕರಿಗೆ ಚಾಲೆಂಜಿಂಗ್ ಪ್ರೈಸ್ ನಲ್ಲಿ ಮುಗಿಸ್ಕೊಡ್ತೀನಿ ಸರ್. ಬರೀ 4,10,000ಗೆ 18 ಮಾಡಲ್ ಸಿಂಗಲ್ ಓನರ್ ಫೋರ್ಡ್ ಫಿಗೋ ಆಸ್ಪೈರ್ ಡಿಕ್ಕಿ ಇರೋದು ಗಾಡಿ ಕೊಡ್ತೀನಿ. ಓಕೆ, ಅದು ಕೂಡ ಸೆಡನ್ ಗಾಡಿ? ಹೌದು ಸರ್. ಓಕೆ ಸರ್, ಇವೆಲ್ಲ ಸ್ಟಾಕ್ಸ್ ಇರೋದು ಎಲ್ಲಿ ಸರ್? ಎಲ್ಲಿ ಬರ್ಬೇಕಾಗುತ್ತೆ ಸರ್ ಎಲ್ಲರೂ? ಸರ್ ಇದು ನಮ್ದು ಶೋರೂಮ್ ಲೊಕೇಟ್ ಆಗಿದ್ದು ಬನ್ನರ್ಘಟ್ಟ ರೋಡ್, ವಿಜಯ ಬ್ಯಾಂಕ್ ಲೇಔಟ್ ಪೆಟ್ರೋಲ್ ಬಂಕ್ ಇಂದ ಸ್ಟ್ರೈಟ್ ಬಂದಂದ್ರೆ ದೇವನ ಚಿಕ್ಕಹಳ್ಳಿ
ನೆಕ್ಸ್ಟ್ ದೇವಸ್ಥಾನ ರಾಘವೇಂದ್ರ ಸ್ವಾಮಿ ಮಠ ಸಿಗುತ್ತೆ, ವಿಶ್ವೇಶ್ವರಿ ಲೇಔಟ್. ಏನಾದ್ರು ಅಡ್ರೆಸ್ ನಲ್ಲಿ ಕನ್ಫ್ಯೂಷನ್ ಆಗದೆ ಅಂದ್ರೆ ವಾಟ್ಸಪ್ ಇಲ್ಲ ಅಂದ್ರೆ ಕಾಲ್ ಮಾಡಿದ್ರೆ ನಾವು ಲೊಕೇಶನ್ ಕಳ್ಸಿನಿ, ಲೀಡ್ ಮಾಡ್ಕೊತೀನಿ ಕಸ್ಟಮರ್ಗೆ. ಮಿಕ್ಕಿದು ಈ ಸತಿ ನಿಮ್ಗೆ ಹಬ್ಬ ಬರ್ತಾ ಇದೆ, ಆ ಹಬ್ಬಗೋಸ್ಕರ ನಿಮ್ಗೆ RTO ಆಫೀಸ್, ಇಂಜಿನ್ ಗೇರ್ ಬಾಕ್ಸ್ ಇದೆಲ್ಲ ಇರುತ್ತೆ, ಇದು ಕಾಮನ್. ಬಟ್ ಎಕ್ಸ್ಟ್ರಾ ಏನ್ ನಮ್ಮ ಹತ್ರ ಆಫರ್ ಸಿಗ್ತಾ ಇದೆ ಅಂದ್ರೆ ನಾವು ಯಾವ ಫೈನಲ್ ಪ್ರೈಸ್ ಹೇಳಿದೀನಿ ಅದ್ರಲ್ಲಿ ನೀವು ಚೂರು ಸಣ್ಣ ಪುಟ್ಟ ನಮ್ಮ ಕೈಯಿಂದ ಎಷ್ಟಾಗತ್ತೆ ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ ಸರ್. ಅಂಡ್ ನಿಮ್ಗೆ ಯಾವ್ದು ಗಾಡಿ ನಮ್ಮ ಹತ್ರ ತಗೊಳ್ಳಿ, ಹೋಮ್ ಡೆಲಿವರಿ ಫ್ರೀ ಸಿಗುತ್ತೆ, 3M ರಬ್ಬಿಂಗ್ ಪಾಲಿಶ್ ಸಿಗುತ್ತೆ, ಹಾಫ್ ಟ್ಯಾಂಕ್ ಪೆಟ್ರೋಲ್ ಸಿಗುತ್ತೆ ಸರ್. ಓಕೆ, ಇವೆಲ್ಲನೂ ಕೂಡ ಇರೋದು ಎಲ್ಲಪ್ಪ ಅಂದ್ರೆ ಕ್ವಾಲಿಟಿ ಕಾರ್ ಝೋನ್ಸ್. ಸೊ ಅಡ್ರೆಸ್ ಆಲ್ರೆಡಿ ತಿಳಿಸಿದ್ದಾರೆ. ಇವರ ಒಂದು ಲೊಕೇಶನ್ ಕೂಡ ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಏನಿರುತ್ತೆ ಅದ್ರ ಗೂಗಲ್ ಮ್ಯಾಪ್ ಲೊಕೇಶನ್ ಹಾಕಿರ್ತೀವಿ, ಪೂರ್ತಿ ಅಡ್ರೆಸ್ ಕೂಡ ಹಾಕಿರ್ತೀವಿ. ಇಲ್ಲ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಕ್ವಾಲಿಟಿ ಕಾರ್ ಝೋನ್ ಬೆಂಗಳೂರು ಅಂತ ಹೊಡೆದ್ರೆ ಸಾಕು, ನಿಮಗೆ ಇದೊಂದೇ ಅಡ್ರೆಸ್ ಸಿಗುವಂಥದ್ದು. ಸೊ ನೀವು ಅಲ್ಲೂ ಕೂಡ ಗೂಗಲ್ ಮ್ಯಾಪ್ನ ಹಾಕೊಂಡು ನೀವು ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಇಲ್ಲಿರುವಂಥ ಪ್ರತಿಯೊಂದು ಗಾಡಿದು ಡೀಟೇಲ್ ತಿಳಿಸ್ಕೊಡಿದ್ವಿ. ಇವತ್ತು ಇವ್ರಿಗೆ ಹುಷಾರಿಲ್ಲ, ಬಟ್ ನಾನು ಬಂದಿದ್ದೀನಿ ಅಂತ ವಿಡಿಯೋ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಇವ್ರಿಗೆ ಕೆತ್ತಿ ತುಂಬ ಡೀಟೇಲ್ಸ್ ನಾನು ಕೇಳೋಕೆ ಹೋಗಿಲ್ಲ. ಯಾಕಂದರೆ ಕೆಲವೊಂದು ಗಾಡಿಗಳಿಗೆ ಕಿಲೋಮೀಟರ್ ಮಿಸ್ ಆಗಿರುತ್ತೆ, ಕೆಲವೊಂದು ಗಾಡಿಗೆ ಓನರ್ ಡೀಟೇಲ್ಸ್ ಮಿಸ್ ಆಗಿರುತ್ತೆ. ಸೊ ಇವೆಲ್ಲನೂ ಕೂಡ ಲೋಪದೋಷಗಳಿದೆ. ಸೊ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ಹುಷಾರಿಲ್ಲದೆ ಇರೋರಿಗೆ ನಾವು ಟಾರ್ಚರ್ ಕೊಡೋದು ಬೇಡ ಅಂತೇಳಿ ನಾನು ಅದನ್ನ ಸ್ಕಿಪ್ ಮಾಡಿದ್ದೀನಿ. ಸೊ ಏನೇ ಡೀಟೇಲ್ ಬೇಕಿದ್ರು ಕೂಡ ವಿಡಿಯೋದಲ್ಲಿ ನಾನು ನಂಬರ್ ಹಾಕಿರ್ತೀವಿ. ಸೊ ಆ ನಂಬರ್ ನೀವು ಕರೆ ಮಾಡಿದ್ರೆ ಸಾಕು, ಸೊ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ನಿಮ್ದು ಕ್ಯಾಟ್ಲಾಗ್ ಇದೆಯಾ ಸರ್? ಸರ್ ಕ್ಯಾಟ್ಲಾಗ್ ವಾಟ್ಸಪ್ ನಲ್ಲಿ ಸಿಗುತ್ತೆ. ಅಂಡ್ ನಿಮ್ಗೆ ಏನಾದ್ರು ಫೋಟೋಸ್ ಕ್ಯಾಟ್ಲಾಗ್ ನಲ್ಲಿ ಇಲ್ಲ ಅಂದ್ರೆ ಅದು ನಂಬರ್ ಇಲ್ಲ ಅಂದ್ರೆ ಫೋಟೋ ಇಲ್ಲ ಅಂದ್ರೆ ಗಾಡಿ ಹೇಳ್ದಂದ್ರೆ ಆ ಫೋಟೋ ಹಾಕ್ತೀನಿ ವಾಟ್ಸಪ್ ನಲ್ಲಿ, ಆ ಡೀಟೇಲ್ಸ್ ಹಾಕ್ತೀನಿ ಸರ್. ಓಕೆ, ನಿಮಗೆ ಆ್ಯಸ್ ಯೂಶುವಲ್ ನಾವು ಯಾವಾಗಲೂ ವಿಡಿಯೋ ಮಾಡಿದಾಗ ಹೇಳ್ತಾ ಇರ್ತೀವಿ, ಇಲ್ಲಿ RTO ಚಾರ್ಜಸ್ ಅಂದರೆ ನಿಮಗೆ ಟ್ರಾನ್ಸ್ಫರ್ ಚಾರ್ಜಸ್ ಇರೋದಿಲ್ಲ. ಬಟ್ ಲೋನಲ್ಲಿ ಹೋದಾಗ ಅದು ಬ್ಯಾಂಕಿಂದಲೇ ಮಾಡ್ಕೊಡ್ತಾರೆ. ಫುಲ್ ಕ್ಯಾಶಲ್ಲಿ ತೊಗೊಂಡಾಗ RTO ಚಾರ್ಜಸ್ ಇರೋದಿಲ್ಲ, ಮತ್ತು ಕಮಿಷನ್ ಇರೋದಿಲ್ಲ, ಮತ್ತು ನಿಮಗೆ ಗೇರ್ ಬಾಕ್ಸ್, ಇಂಜಿನ್ ವಾರಂಟಿ ಎಲ್ಲನೂ ಕೂಡ ಇರುತ್ತೆ. ಸೊ ಪ್ರತಿಯೊಂದು ಕಾರು ಕೂಡ ನೀವು ನೋಡ್ತಾ ಇರ್ಬೋದು, ಎಲ್ಲದಕ್ಕೂ ಕೂಡ ಈ ಆಫರ್ ಅಪ್ಲಿಕೇಬಲ್ ಇರುತ್ತೆ. ಜೊತೆಗೆ 3M ಪಾಲಿಸಿ ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ರೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಖಂಡಿತವಾಗಿ ವಿಸಿಟ್ ಮಾಡ್ಬೋದು, ಒಂದ್ಸಲ ವಿಸಿಟ್ ಮಾಡಿ. ಯಾಕಂದರೆ ನಿಮಗೆ ಇಲ್ಲಿ ನೋಡಿರ್ತೀರ ಸಿಯಾಜು ಎಲ್ಲನೂ ಕೂಡ, ಸಿಯಾಜ್ ಇರ್ಬೋದು, ಇಲ್ಲ ನೀವೇನಾದ್ರೂ ಕ್ರೂಸ್ ನೋಡ್ತೀರಾ, ಕ್ರೂಸು, ಸೆಡನ್ಸ್, ಹ್ಯಾಚ್ ಬ್ಯಾಕ್ ಪ್ರತಿಯೊಂದು ಕೂಡ ಇರುತ್ತೆ. ಪ್ರತಿಯೊಂದು ಕೂಡ ಬೆಸ್ಟ್ ಪ್ರೈಸಲ್ಲಿ ಇರುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡಿ ಸರ್. ಇದೇ ತರ ಎಷ್ಟಾಗುತ್ತೆ ಅಷ್ಟು ಒಳ್ಳೆ ಪ್ರೈಸ್ಗೆ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ಒಳ್ಳೆ ಗಾಡಿನ ಕೊಡ್ತಾನೆ ಸರ್. ಮತ್ತೆ ನೆಕ್ಸ್ಟ್ ಸ್ಟಾಕ್ಸ್ ಬಂದಾಗ ಸರ್ ಮತ್ತೊಂದು ವಿಡಿಯೋ ಮಾಡೋಣ. ಸೊ ಇಷ್ಟು ದಿನ ನಿಮ್ದು ವಿಡಿಯೋ ಮಾಡೋಕ್ಕಾಗಿಲ್ಲ ಸರ್, ಸ್ವಲ್ಪ ಏನಂದ್ರೆ ಬೇರೆ ಕಡೆ ಎಲ್ಲ ಬಿಸಿ ಆಗ್ಬಿಡ್ತಿದೆ. ಸೊ ಬಟ್ ನೆಕ್ಸ್ಟ್ ರೆಗ್ಯುಲರ್ ಮಾಡ್ಕೊಂಡು ಹೋಗೋಣ. ಖಂಡಿತ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ ಯು.